ಎಲ್ಲರಿಗೂ ನಮಸ್ಕಾರ. ಪರಿಮಳ ಸಾಂಸ್ಕೃತಿಕ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಕುಮಾರ ಗಂಧರ್ವರು ಮಲ, ಉಮಜ್ಲೇಲ ಬಾಲಗಂಧರ್ವದಂಥ ಅನೇಕ ಮಹತ್ವಪೂರ್ಣ ಮತ್ತು ಅರ್ಥಪೂರ್ಣ ಕಾರ್ಯಕ್ರಮಗಳನ್ನು ಭಾರತೀಯ ಸಂಗೀತ ಲೋಕಕ್ಕೆ ಕಾಣಿಕೆಯಾಗಿ ನೀಡಿದ್ದಾರೆ. ಅವುಗಳಲ್ಲಿ ಪ್ರಮುಖವಾಗಿ ತುಕಾರಾಮ್ ಏಕ್ ದರ್ಶನ್, ಹೋಲಿ ಕೆ ಗೀತ್, ಋತುರಾಜ್, ತ್ರಿವೇಣಿ, ತುಳಸಿ ಏಕ್ ದರ್ಶನ್, ತಾಂಬೆ ಗೀತ್ ರಜನಿ, ಗೀತ್ ವರ್ಷ, ಗೀತ್ ಹೇಮಂತ್, ತುಮರಿ ಠಪ್ಪಾ ತರಾಣ ಮುಂತಾದವು ಪ್ರಮುಖವಾಗಿವೆ. ಅವರು ತಮ್ಮ ಕೊನೆಯ ದಿನಗಳಲ್ಲಿ ಬೆಳಗಾವಿಗೆ ಬಂದಾಗ ಮೀರಜ್ದಲ್ಲಿರುವ ಅಖಿಲ ಭಾರತ ಗಂಧರ್ವ ಮಹಾವಿದ್ಯಾಲಯದ ಮುಖ್ಯಸ್ಥರೊಬ್ಬರಿಗೆ ಖಟ್ ಪ್ರಕಾರದ ರಾಗಗಳನ್ನು ಸಂಗ್ರಹಿಸಿಕೊಡುವಂತೆ ಕೇಳಿದ್ದರು. ಬಹುಶಃ ಖಟ್ ಪ್ರಕಾರದ ರಾಗಗಳನ್ನಿಟ್ಟುಕೊಂಡು ಒಂದು ಸಾಂಗೀತಿಕ ಕಾರ್ಯಕ್ರಮಗಳನ್ನು ರೂಪಿಸುವ ಇರಾದೆ ಅವರ ಮನದಲ್ಲಿರಬಹುದು. ಅದು ಅಪೂರ್ಣವಾಗಿಯೇ ಉಳಿಯಿತು. ಅದರಂತೆ ಕುಮಾರ ಗಂಧರ್ವರು ನಿರ್ಗುಣಿ ಭಜನೆಗಳಿಗೂ ಹೆಸರಾದವರು. ಆ ಕ್ಷೇತ್ರದಲ್ಲಿ ಅವರು ನೀಡಿದ ಕೊಡುಗೆಯೂ ಅನುಪಮ. ಅವರ ನಿರ್ಗುಣಿ ಭಜನೆಗಳಿಗೆ ಮಾರು ಹೋಗದವರೇ ಇಲ್ಲ. ಜಗವೆಲ್ಲ ಮಲಗಿರುವಾಗ ಸಾಧಕನೊಬ್ಬ ಕತ್ತಲೆಯನ್ನು ಕರಗಿಸುವ ರೀತಿಯಲ್ಲಿ ಈ ನಿರ್ಗುಣಿ ಭಜನೆಗಳನ್ನು ಹಾಡುತ್ತಾನೆ ಎಂದು ಕುಮಾರರು ಹೇಳುತ್ತಾರೆ. ನಿರ್ಗುಣಿ ಭಜನೆಗಳ ಕುರಿತು ಕುಮಾರ ಗಂಧರ್ವರು ಯಾವ ರೀತಿ ಶ್ರಮಿಸಿದ್ದಾರೆ ಎಂಬುದರ ಕುರಿತು ವಿವರಿಸಲಿದ್ದಾರೆ ಲೇಖಕ ಶ್ರೀ ಶಿರೀಶ್ ಜೋಶಿಯವರು. ಎಲ್ಲರಿಗೂ ನಮಸ್ಕಾರ. ಪರಿಮಳ ಸಾಂಸ್ಕೃತಿಕ ವಾಹಿನಿಯ ನೋಡುಗರಿಗೆಲ್ಲ ಮತ್ತೊಂದು ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ನಾವು ಕುಮಾರ ಗಂಧರ್ವರ ಸಂಗೀತ ಯಾನದ ಕೊನೆಯ ಹಂತವನ್ನ ಬಹುತೇಕ ತಲುಪಿದ್ದೀವಿ. ಈ ವಾರ ನಾನು ಕುಮಾರ ಗಂಧರ್ವರ ನಿರ್ಗುಣಿ ಭಜನೆಗಳ ಬಗ್ಗೆ ಮಾತಾಡ್ತೀನಿ. ಏನಿದು ನಿರ್ಗುಣಿ ಅಂತಂದ್ರೆ, ಯಾವುದು ಗುಣ ಇಲ್ಲ, ಅದು ನಿರ್ಗುಣ. ಭಾರತೀಯ ಸಂಗೀತದ ಒಂದು ಭಾಗವಾದ ಭಜನೆಯೊಳಗೆ ಎರಡು ಪ್ರಕಾರಗಳು. ಒಂದು ನಿರ್ಗುಣಿ ಭಜನೆ, ಇನ್ನೊಂದು ಸಗುಣ ಭಜನೆ. ಈ ಸಗುಣ ಭಜನೆಯೊಳಗೆ ನಾವು ಯಾವ ದೇವರನ್ನ ಕುರಿತು ಭಜನೆ ಮಾಡ್ತಾ ಇರ್ತೀವೋ ಆ ದೇವರ ಮೂರ್ತಿ ಇರ್ತದೆ, ಅಲ್ಲಿ ಆರಾಧಕ ಇರ್ತಾನೆ, ಉಪಚಾರಕ ಇರ್ತಾನೆ, ಉಪಾಸನೆ ಇರ್ತದೆ, ಮತ್ತು ಆ ಮೂರ್ತಿಯ ಸ್ಪಷ್ಟ ರೂಪ ನಮ್ಮ ಕಣ್ಮುಂದಿರ್ತದೆ. ಇದಕ್ಕೆ ತದ್ವಿರುದ್ಧವಾಗಿರ್ತಕ್ಕಂಥದ್ದ ನಿರ್ಗುಣಿ ಭಜನೆ ಅಂತ ಹೇಳ್ಬೋದು. ನಿರ್ಗುಣಿ ಭಜನದೊಳಗೆ ಇವ್ಯಾವೂ ಇರಂಗಿಲ್ಲ. ಇಲ್ಲಿ ಇರೋದು ಬರೀ ತತ್ವ ಮಾತ್ರ, ಸ್ಥಿತಿ ಮಾತ್ರ. ದೇವರು ನಿರಾಕಾರ ಅಂತ ನಂಬಿಕೊಂಡವರು ಆ ತತ್ವವನ್ನು ಸಾರುವ ಭಜನೆಗಳಿಗೆ ನಿರ್ಗುಣಿ ಭಜನೆಗಳು ಅಂತ ಹೇಳ್ತಾರೆ. ತತ್ವ ಪ್ರಧಾನವಾಗಿರ್ತಕ್ಕಂತಹ ಈ ನಿರ್ಗುಣಿ ಭಜನೆಗಳಲ್ಲಿ ವೈರಾಗ್ಯ ಭಾವವನ್ನ ಹುಟ್ಟಿಸ್ತಕ್ಕಂಥದ್ದು ಅವುಗಳ ಮುಖ್ಯ ಲಕ್ಷಣ ಆಗಿರುತ್ತೆ. ಕುಮಾರ ಗಂಧರ್ವರು ನಿರ್ಗುಣಿ ಭಜನೆಗಳ ಸಂಪರ್ಕಕ್ಕೆ ಬಂದ ಬಗೆ ಹೆಂಗದ ನೋಡ್ರಿ. ಅವರಿಗೆ ಅನಾರೋಗ್ಯ ಉಂಟಾಗಿತ್ತು. ಮುಂಬೈದೊಳಗೆ ನಿಮ್ಮ ಆರೋಗ್ಯ ಸ್ಥಿತಿ ಚೆನ್ನಾಗಿರೋದಲ್ಲ, ನೀವು ದೇವಾಸಕ್ಕೆ ಹೋಗ್ರಿ ಅಂತ ಹೇಳಿ ವೈದ್ಯರ ಸಲಹೆ ಮಾಡಿದ್ಮೇಲೆ ಅವರು ದೇವಾಸಕ್ಕೆ ವಲಸೆ ಬರ್ತಾರೆ. ಈ ದೇವಾಸ ಅಂತಕ್ಕಂಥದ್ದು ಕೇವಲ ಕುಮಾರ ಗಂಧರ್ವರಿಗೆ ಅನಾರೋಗ್ಯ ನಂತರದ ಜೀವನವನ್ನ ಕೊಟ್ಟಂತಹ ಊರು ಮಾತ್ರ ಅಲ್ಲ, ಅದು ಸಂಸ್ಥಾನ ಮಾತ್ರ ಅಲ್ಲ, ಈ ನಿರ್ಗುಣಿ ಭಜನೆಗಳ ಮುಖ್ಯ ಸ್ಥಾನ ಆಗಿತ್ತು ಅನ್ನತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸಬೇಕಾಗ್ತದೆ. 1901ರಿಂದ ಶೀಲನಾಥ್ ಮಹಾರಾಜರು ಇಲ್ಲಿ ನೆಲೆ ನಿಂತಿದ್ರು ಅಂತ ಹೇಳಿ ಇತಿಹಾಸ ಹೇಳ್ತದೆ. ಇವತ್ತಿಗೂ ಅಲ್ಲಿ ಶೀಲನಾಥ ಮಹಾರಾಜರ ಮಠ ಅದ. ಅಲ್ಲಿ ಇವತ್ತಿಗೂ ಅಲ್ಲೇ ಧ್ವನಿ ಅಂತಕ್ಕಂಥ ಧ್ವನಿ ಅಂದ್ರೆ
ನಿರಂತರವಾಗಿ ಉರಿತಕ್ಕಂಥ ಒಂದು ಬೆಂಕಿಯ ಹೊಂಡ ಅದು ಇವತ್ತಿಗೂ ಧ್ವನಿ ಅಂತಕ್ಕಂಥದ್ದು ಇವತ್ತಿಗೂ ಉರಿತಾ ಇದೆ. ಹಿಂಗಾಗಿ ದೇವಾಸ ಬರೇ ಸಂಸ್ಥಾನ ಆಗಿರದೆ ನಿರ್ಗುಣಿ ಭಜನೆಗಳ ಮುಖ್ಯ ಸ್ಥಾನವಾಗಿತ್ತು ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗ್ತದೆ. ಈ ಶ್ರೀನಾಥ್ ಮಹಾರಾಜರು ಶಿರ್ಡಿಯ ಸಾಯಿಬಾಬಾ ಅವರ ಒಡನಾಡಿಗಳು, ಅವರ ಗೆಳೆಯರು ಅಂತ ಹೇಳ್ತಾರೆ. ಶಿರ್ಡಿ ಸಾಯಿಬಾಬಾ ಇವರು ನಾಥ ಸಂಪ್ರದಾಯದ ಒಬ್ಬ ಸಂತ ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ. ಭಜನೆ ಹಾಗೂ ಹಾಡುಗಳು ಅವರ ಪೂಜೆಯ ವಿಧಾನ ಆಗಿದ್ದು, ಉಸ್ತಾದ್ ರಜಬ್ ಅಲಿ ಖಾನ್ ಮತ್ತು ಪಂಡಿತ್ ಭಾಸ್ಕರ್ ಬುವಾ ಬಕ್ಲೆ ಅವರು ನೇರವಾಗಿ ಶ್ರೀನಾಥ್ ಮಹಾರಾಜರ ಸಂಪರ್ಕಕ್ಕೆ ಬಂದರು ಮತ್ತು ಅವರ ದರ್ಶನವನ್ನು ಪಡೆದರು, ಅವರ ಸೇವೆಯನ್ನು ಮಾಡಿದರು ಅಂತ ಹೇಳಿ ಸಂಗೀತದ ಇತಿಹಾಸ ಹೇಳ್ತಾರೆ. 1920 ಶ್ರೀನಾಥ್ ಮಹಾರಾಜರು ದೇವಾಸವನ್ನ ಬಿಟ್ಟು ಋಷಿಕೇಶಕ್ಕೆ ಹೋಗಿ ಅಲ್ಲಿ ಒಂದು ಆಶ್ರಮವನ್ನು ಸ್ಥಾಪನೆ ಮಾಡ್ಕೋತಾರೆ. ಇವತ್ತಿಗೂ ಋಷಿಕೇಶದೊಳಗೆ ಶ್ರೀನಾಥ್ ಮಹಾರಾಜರ ಸಮಾಧಿಯನ್ನ ನಾವು ಕಾಣ್ತೀವಿ. ಈ ಶ್ರೀನಾಥ್ ಮಹಾರಾಜರು ನಿರ್ಗುಣಿ ಭಜನೆಗಳ ಬಗ್ಗೆ ಮಾಡಿದಂತಹ ಬಹಳ ದೊಡ್ಡ ಕೆಲಸ ಏನು ಅಂತಂದ್ರೆ, ದೇವಾಸಕ್ಕೆ ಬರ್ತಕ್ಕಂಥ ಅನೇಕ ಸಂತರಿಂದ, ನಾಥ ಸಂಪ್ರದಾಯದ ಅನುಯಾಯಿಗಳಿಂದ ಭಜನೆಗಳನ್ನ ಸಂಗ್ರಹಿಸಿ ಅವುಗಳ ಒಂದು ಸಂಗ್ರಹವನ್ನ ಮಾಡಿ ಅದನ್ನು ಒಂದು ಪುಸ್ತಕ ರೂಪದೊಳಗೆ ಪ್ರಕಟ ಮಾಡಿದ್ರು. ಈ ಪುಸ್ತಕ ಕುಮಾರ್ ಗಂಧರ್ವರ ಕೈಗೆ ಸಿಕ್ಕಿತು. ಅವಾಗಿಂದ ಕುಮಾರ್ ಗಂಧರ್ವರು ಅವುಗಳ ಅಧ್ಯಯನವನ್ನ ಪ್ರಾರಂಭ ಮಾಡಿದರು. ಇದು ಯಾವಾಗ ಆಯಿತು ಅಂತಂದ್ರೆ, ಕುಮಾರ್ ಗಂಧರ್ವರಿಗೆ ಅನಾರೋಗ್ಯ ಉಂಟಾಗಿ ಅವರು 4-5 ವರ್ಷ ಮನೆಯೊಳಗಿದ್ರಲ್ಲ, ಆ ಸಮಯದೊಳಗೆ ಕುಮಾರ್ ಗಂಧರ್ವರು ಈ ನಿರ್ಗುಣಿ ಭಜನೆಗಳ ಒಂದು ಅಧ್ಯಯನವನ್ನ ಮಾಡಿರುವಂತಹ ಸಾಧ್ಯತೆ ಅದ. ನಾಥಪಂಥೀಯ ನಿರ್ಗುಣಿಗಳ ಜೀವನ ವಿಧಾನನೇ ಬಹಳ ಭಿನ್ನ ಆಗಿರ್ತದೆ. ಅವರು ರಾತ್ರಿ ಇಡೀ ಧ್ವನಿಯನ್ನು ಉರಿಸಿ ಅದರ ಸುತ್ತಲೂ ಕೂತು ಜಾಗರಣೆಯನ್ನು ಮಾಡ್ತಾರೆ. ಸಮಾಜದ ಸಂಪರ್ಕವೇ ಇಲ್ಲ ಅನ್ನುವಷ್ಟು ನಿರ್ಲಿಪ್ತತೆ ಅವರ ಬದುಕಿನೊಳಗೆ ಇರ್ತದೆ. ಹೀಗಾಗಿ ಅವರದೇ ಆಗಿರತಕ್ಕಂಥ ಬೇರೊಂದು ಜಗತ್ತು ಅಲ್ಲೇ ನಿರ್ಮಾಣಗೊಳ್ತದೆ. ಈ ಅಂಶಗಳನ್ನೆಲ್ಲ ಅವರು ತಮ್ಮ ಹಾಡಿನೊಳಗೆ ಅಭಿವ್ಯಕ್ತಗೊಳಿಸ್ತಾರೆ. ನಿರ್ಗುಣಿ ಜೀವನದೊಳಗಿನ ದಿಗಂಬರತ್ವ, ಔದಾಸೀನ್ಯ, ಗಟ್ಟಿತನ, ತಾದಾತ್ಮ್ಯತೆ ಇವೆಲ್ಲವನ್ನೂ ಕುಮಾರರು ಸಾಧಿಸಿಕೊಂಡ್ರು. ಅದರಿಂದಾಗಿ ಅವರ ನಿರ್ಗುಣಿಗಳಂಥ ಮನೋಸ್ಥಿತಿಯನ್ನ ಕುಮಾರ ಗಂಧರ್ವರು ತಲುಪಲಿಕ್ಕೆ ಸಾಧ್ಯ ಆಯಿತು. ಆಮೇಲೆ ಶ್ರೀನಾಥ ಮಹಾರಾಜರು ಸಂಗ್ರಹಿಸಿದಂತಹ ನಿರ್ಗುಣಿ ಭಜನೆಗಳನ್ನ ಅವರು ಕಂಪೋಸ್ ಮಾಡಿ ಅವುಗಳಿಗೆ ಸ್ವರ ಪ್ರಸ್ತಾರವನ್ನ ಹಾಕಿ ಹಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಈ ಬೆಳವಣಿಗೆಯನ್ನ ಕುಮಾರ ಗಂಧರ್ವರೇ ಒಂದು ಕಡೆ ಹೇಳ್ಕೊಳ್ತಾರೆ. ಮೊದಲು ನಾನು ಸುನತಾ ಹೈ ಗುರಿಗ್ಯಾನಿ ಕಂಪೋಸ್ ಮಾಡಿದೆ. ನಿರ್ಗುಣದಲ್ಲಿ ನಿರ್ವಾತವನ್ನ ಅಂದ್ರೆ ವ್ಯಾಕ್ಯೂಮ್ ಅನ್ನ ನಿರ್ಮಾಣ ಮಾಡತಕ್ಕಂಥದ್ರೊಳಗಿನ ಅದ್ಭುತ ಅನುಭವ ಅದೇನದಲ್ಲ, ಅದು ಮನುಷ್ಯನಿಗೆ ಗಟ್ಟಿತನವನ್ನ ತಂದುಕೊಡ್ತದೆ. ಆ ಶೂನ್ಯತೆ ಎಷ್ಟು ಪರಿಣಾಮಕಾರಿಯಾಗಿ ಹಾಡಿನೊಳಗೆ ಬರ್ಬೇಕಂತಂದ್ರೆ ಅದು ಎಲ್ಲರ ಅನುಭವಕ್ಕೂ ಬರಬೇಕು, ಆದರೆ ಅದು ಯಾರ ಕೈಗೂ ಸಿಗಲಾರ್ದಂಗೆ ಇರಬೇಕು ಅಂತಕ್ಕಂಥ. ಕೇಳುಗರೆಲ್ಲ ಆ ಸ್ವರಗಳ ಫೇಕ್ ಏನಿರ್ತಲ್ಲ ಅದನ್ನ ಸವಿಬೇಕು. ಹಂಗ ನಿರ್ಗುಣಿ ಭಜನೆಗಳ ವಿನ್ಯಾಸ ಇರಬೇಕು ಅಂತ ಹೇಳಿ ಕುಮಾರ್ ಗಂಧರ್ವರು ಹೇಳ್ತಾರೆ. ಹಂಗಾಗ್ಲಿಲ್ಲ ಅಂತಂದ್ರೆ ಆ ರೀತಿಯ ಸ್ವರವನ್ನ ಸ್ವಾಭಾವಿಕವಾಗಿ ಹೊರಡಿಸಲಿಕ್ಕೆ ಆಗುದಿಲ್ಲ. ಅವರ ವಿಚಾರಗಳಿಗೆ ಅನುಗುಣವಾಗಿ ಸ್ವರಗಳು ಹೊರಡ್ತವೆ. ಮೈ ಜಾಗು ಮಹಾರಾಜ್ ಸದ್ಗುರು ಜಾಗೆ, ಆಲಂ ಸಾರಾ ಸೋವೈ ಎಂಬುದು ಅವರ ಜಗತ್ತು. ನಾನು ಎಚ್ಚರವಾಗಿದ್ದೇನೆ, ನನ್ನ ಗುರು ಎಚ್ಚರವಾಗಿದ್ದಾನೆ, ಆದ್ರೆ ಇಡೀ ಜಗತ್ತೆಲ್ಲ ಮಲಗಿದೆ ಅಂತಕ್ಕಂಥ ಒಂದು ಭಾವ ಏನದಲ್ಲ, ಅದು ಆ ನಿರ್ಗುಣಿಯಲ್ಲಿ ಸದಾಕಾಲ ಜಾಗೃತ ಆಗಿರ್ಬೇಕು ಅಂತ ಹೇಳಿ ಅವ್ರು ಹೇಳ್ತಾರೆ. ಅವರು ಹಾಡೋದನ್ನ ಯಾರು ಕೇಳಂಗಿಲ್ಲ. ನಿರ್ಗುಣಿ ಭಜನೆಯೊಳಗೆ ಏಕಾಂತದ ಭಾವ ಅಭಿವ್ಯಕ್ತವಾಗಬೇಕು. ಆ ನಿರ್ಗುಣಿ ಹಾಡುವವನಿಗೆ ಏಕಾಂತದ ಅನುಭವ ಆಗಬೇಕು. ಅಂದಾಗ ಮಾತ್ರ ಆ ನಿರ್ಗುಣಿ ಭಜನೆಗಳು ತಮ್ಮ ಸಾರ್ಥಕ್ಯವನ್ನು ಪಡೆದುಕೊಳ್ತಾವ ಅಂತ ಹೇಳಿ ಕುಮಾರ ಗಂಧರ್ವರು ಅವುಗಳನ್ನ ವ್ಯಾಖ್ಯಾನ ಮಾಡ್ತಾರೆ. ನಿರ್ಗುಣಿ ಭಜನೆಗಳಿಗೆ ಅವರು ತಂಬೂರಿಯನ್ನು ಬಳಸೋದಿಲ್ಲ, ಅದರ ಬದಲಾಗಿ ಏಕ್ತಾರಿಯನ್ನು ಬಳಸ್ತಾರೆ. ಈ ಏಕ್ತಾರಿ ಅಂತಕ್ಕಂಥದ್ದು ಮೂಲ ಸಂಸ್ಕೃತದೊಳಗಿನ ಏಕತಂತ್ರಿ ವೀಣಾ ಅನ್ನುವಂಥ ಶಬ್ದದ ಅದಕ್ಕೆ. ಆ ಏಕತಂತ್ರಿ ವೀಣಾನ ನಮ್ಮ ಆಡು ಭಾಷೆಯೊಳಗೆ
ಏಕ್ತಾರಿ ಅಂತ ಆಗ್ಯದ ಅಂತ ಹೇಳಿ ಸಂಗೀತದ ಇತಿಹಾಸ ಅಥವಾ ಸಂಗೀತದ ಶಾಸ್ತ್ರ ನಮಗೆ ಹೇಳ್ತದೆ. ಇಡೀ ಜಗತ್ತೆಲ್ಲ ಮೆಲುಗಿದ ಮೇಲೆ ಕುಮಾರ ಗಂಧರ್ವರು ಏಕ್ತಾರಿಯನ್ನು ಹಿಡಿದುಕೊಂಡು ನಿರ್ಗುಣಿ ಭಜನೆಗಳನ್ನು ಹಾಡಿಕೊಡಗಿದ್ರು. ನಾಥ ಪಂಥೀಯರು ಶಾಂತತೆಯೊಳಗೆ ಏಕಾಂತವಾಗಿರುವಾಗ ಇಂಥ ಭಜನೆಗಳನ್ನು ಹಾಡ್ಕೊಳ್ತಾರ. ಆ ಪದ್ಧತಿಯನ್ನು ಕುಮಾರ ಗಂಧರ್ವರು ಅನುಸರಿಸಿದರು. ಅವರು ಏಕತಾರಿಯನ್ನ ಮೀಟುವುದರೊಳಗೂ ಒಂದು ಹೊಸತನವನ್ನ ಕಂಡುಕೊಂಡ್ರು. ಅದರೊಳಗೆ ಏಕತಾರಿಯನ್ನ ಮೀಟುವುದರೊಳಗೆ ಒಂದು ಲಯ ಇರ್ತದೆ. ಆ ಲಯ ಒಂದು ತಾಳದ ಆವಿಷ್ಕಾರಕ್ಕೆ ಕಾರಣ ಆಗ್ತದೆ. ಹೀಗಾಗಿ ಕುಮಾರ ಗಂಧರ್ವರು ಈ ಏಕತಾರಿಯನ್ನ ಮೀಟ್ತಾ ಸತ್ವ ಅಂತಕ್ಕಂಥ ಒಂದು ತಾಳವನ್ನ ಅದು 7 ಮಾತ್ರೆ ಒಂದು ತಾಳ ಅದನ್ನ ನಿರ್ಮಾಣ ಮಾಡ್ತಾರೆ ಮತ್ತು ತಮ್ಮ ಎಲ್ಲಾ ನಿರ್ಗುಣಿ ಭಜನೆಗಳನ್ನ ಆ ಸತ್ವ ತಾಳನೊಳಗೆ ಅವರು ಕಂಪೋಸ್ ಮಾಡ್ತಾರೆ ಅಂತಕ್ಕಂಥದ್ದು. ಈ ತಾಳದ ಆಧಾರವನ್ನು ಇಟ್ಕೊಂಡು ಕುಮಾರ ಗಂಧರ್ವರು ಅನೇಕ ನಿರ್ಗುಣಿ ಭಜನೆಗಳನ್ನ ಕಂಪೋಸ್ ಮಾಡ್ತಾರೆ. ಈ ನಿರ್ಗುಣಿ ಭಜನೆಗಳನ್ನ ಆಯ್ದುಕೊಳ್ಳುವಾಗ ಮುಖ್ಯವಾಗಿ ಅವರು ಅವಲಂಬಿಸೋದು ಸಂತ ಕಬೀರರನ್ನ. ಕಬೀರರ ನಿರ್ಗುಣಿ ಭಜನೆಗಳು ಅವ್ರ ಮೇಲೆ ಬಹಳಷ್ಟು ಪ್ರಭಾವವನ್ನು ಬೀರಿದು ಅಂತಕ್ಕಂಥದ್ದನ್ನ ನಾವಿಲ್ಲಿ ನೆನಪಿಸ್ಕೊಳ್ಬೇಕಾಗ್ತದೆ. ಅವರು ಸಂತ ಕಬೀರನ ಬಗ್ಗೆ ಒಂದಿಷ್ಟು ಟಿಪ್ಪಣಿಗಳನ್ನು ಕೂಡ ಹೇಳ್ತಾರೆ. ಕಬೀರನ ಮುಂದೆ ನಾವೆಲ್ಲ ತಲೆಬಾಗಬೇಕು. ಆತನ ಮಟ್ಟವೇ ಬೇರೆ. ಅಲ್ಲಿ ಗುಪ್ತವಾಗಿರ್ತಕ್ಕಂಥದ್ದು ಏನೂ ಇಲ್ಲ, ಎಲ್ಲವೂ ಮುಕ್ತ. ಆ ಮುಕ್ತತೆಯೇ ಕಬೀರನ ವಿಶೇಷತೆ ಅನ್ನತಕ್ಕಂಥದ್ದು. ಯುಗನ ಯುಗನಹಂ ಜೋಗಿ ಅಂತ ಹೇಳಿ ಯಾರು ಹೇಳ್ತಾರ? ಶರೀರ ಹೇಳ್ತದೋ ಅಥವಾ ಆತ್ಮ ಹೇಳ್ತದೋ ಅಂತಕ್ಕಂಥ ಜಿಜ್ಞಾಸೆ ಕಬೀರನ ಭಜನೆಗಳಲ್ಲಿ ನಮಗೆ ಕಂಡು ಬರ್ತದೆ ಅಂತ ಹೇಳಿ. ನಗ್ನವಾಗಿರ್ತಕ್ಕಂಥ ಶಬ್ದಗಳೇ ಕಬೀರನ ವಿಶೇಷತೆಗಳು ಅಂತ ಕುಮಾರರು ಹೇಳ್ತಾರೆ. ಭಜನೆಗಳೊಳಗೆ ಏನದಪ್ಪ? ಭಜನೆಗಳಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಬೇಡಿಕೆ, ದೇವರೊಳಗೆ ವಿನಂತಿ ಮಾಡಿಕೊಳ್ಳೋದು. ಆದರೆ ಕಬೀರನ ಭಜನೆಗಳಲ್ಲಿ ಈ ವಿನಂತಿ ಆಗ್ತಕ್ಕಂಥದ್ದು ಕಾಣೋದಿಲ್ಲ. ಆತನ ನಿರ್ಗುಣಿ ಭಜನೆಗಳಲ್ಲಿ ನಿರಾಕಾರತೆಯನ್ನ ಆತ ಕಾಣಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅಲ್ಲಿ ನಿರಾಕಾರದ ಗುಣವೇ ನಿರ್ಭಯವಾಗಿ ಹಾಡ್ತದೆ ಅಂತ ಹೇಳಿ ಕುಮಾರ ಗಂಧರ್ವರು ಕಬೀರನ ನಿರ್ಗುಣಿ ಭಜನೆಗಳನ್ನ ವ್ಯಾಖ್ಯಾನ ಮಾಡ್ತಾರೆ. ಹಮರಿ ಬಹುರಿ ಅಕೇಲ ಅನ್ನುವಾಗ ಏನು ಒಂದು ಶೂನ್ಯತೆ ಉಂಟಾಗ್ತದಲ್ಲ, ಅದು ಆ ಶೂನ್ಯತೆ ಬಹಳ ಗಾಢವಾಗಿರ್ತಕ್ಕಂಥದ್ದು ಮತ್ತು ಅಪಾರವಾಗಿರ್ತಕ್ಕಂಥದ್ದು. ಶಬ್ದೋಚ್ಚಾರಣೆಯೊಂದಿಗೆ ಅದರ ಭಾವ ಪ್ರಕಟ ಆಗಬೇಕು ಅಂತ ಹೇಳಿ ಕುಮಾರ ಗಂಧರ್ವರು ಹೇಳ್ತಾರೆ. ಶಬ್ದದ ಅರ್ಥ ಮತ್ತು ಭಾವ ಹಾಗೂ ಸ್ವರ ಮತ್ತು ಲಯ ಇವುಗಳ ಮೂಲಕ ನಿರ್ಗುಣಿ ಭಜನೆಗಳ ಒಂದು ಅಭಿವ್ಯಕ್ತಿ ಆಗಬೇಕು ಅಂತ ಹೇಳಿ ಕುಮಾರ ಗಂಧರ್ವರು ಅಪೇಕ್ಷೆ ಪಡ್ತಾರೆ. ಕಬೀರನ ಏಕಾಂಗಿತನ ಸಾಕಾರವಾಗದೆ ಹೋದರೆ ನಿರ್ಗುಣಿ ಭಜನೆಗಳು ನಿರ್ಗುಣಿಯಾಗಿ ಉಳಿಯೋದಿಲ್ಲ ಅಂತಕ್ಕಂಥದ್ದು ಕುಮಾರ ಗಂಧರ್ವರ ಬಹಳ ಸ್ಪಷ್ಟವಾಗಿರತಕ್ಕಂಥ ಅಭಿಪ್ರಾಯ ಆಗಿತ್ತು. ಈ ಹಿನ್ನೆಲೆಯೊಳಗೆ ಅವರು ನಿರ್ಗುಣಿ ಭಜನೆಗಳನ್ನ ಕಂಪೋಸ್ ಮಾಡ್ತಾರೆ. ಅವುಗಳಿಗೆ ರಾಗ ಸಂಯೋಜನೆ ಅಂತ ಮಾಡ್ತಾರೆ. ಕುಮಾರರ ನಿರ್ಗುಣಿ ಭಜನೆಗಳ ಬಗ್ಗೆ ಖ್ಯಾತ ಸಂಗೀತ ವಿಮರ್ಶಕ ಶ್ರೀರಂಗ ಸಂಗೋರಾಮ್ ಅವರು ಒಂದು ಅದ್ಭುತವಾದಂತಹ ಟಿಪ್ಪಣಿಯನ್ನು ಕೊಡ್ತಾರೆ. ಅದು ಹಿಂಗದ: ನಿರ್ಗುಣಿ ಭಜನೆಗಳು ಕುಮಾರ ಸಂಗೀತದ ಒಂದು ಉಜ್ವಲ ಅಧ್ಯಾಯ. ಅವುಗಳ ಅರ್ಥಗಳಲ್ಲಡಗಿದ ತತ್ವ ಹಾಗೂ ನಾಥಪಂಥೀಯರ ಶೂನ್ಯ ಸಾಧನೆ, ಯೋಗ ಸಾಧನೆಯೊಳಗಿನ ಪಾರಿಭಾಷಿಕ ಶಬ್ದ, ನಾಥಪಂಥೀಯ ಮತ್ತು ಕಬೀರರ ಕಾವ್ಯ ಭಾಷೆಯೊಳಗಿನ ಪ್ರತೀಕಗಳು, ರೂಪಕಗಳು, ಹೀಗೆ ಅನೇಕ ಸಂಗತಿಗಳನ್ನು ಹಾಡುಗ ಗಮನಿಸಬೇಕಾಗ್ತದೆ. ಸಂಗೀತ ಸಂಯೋಜನೆಯ ದೃಷ್ಟಿಯಿಂದ ರಾಗ ಸಂಯೋಜನೆ, ಧ್ವನಿಯ ಲಗಾವು, ಜಾನಪದ ಸಂಗೀತದ ಆಳ, ಶಾಸ್ತ್ರೀಯ ಸಂಗೀತದ ತಾಳ ಮತ್ತು ಲಯ, ಭಜನಾ ಸಾಹಿತ್ಯದ ಸಂಪೂರ್ಣ ಆವಾಹನೆ, ನಾಥಪಂಥೀಯ ಮೂಲ ಶೈಲಿಯ ರಂಗೇರಿಸುವ ಗುಂಗೇರಿಸುವ ಗಾಯನ ಕ್ಷಮತೆ, ಅವುಗಳಿಗೆ ಕುಮಾರರು ತೊಡಗಿಸತಕ್ಕಂಥ ಅಭಿಜಾತತೆ, ಇವೆಲ್ಲ ಅಧ್ಯಯನ ಯೋಗ್ಯವಾಗಿರತಕ್ಕಂಥ ವಿಷಯಗಳಾಗಿವೆ ಅಂತ ಹೇಳಿ ಸಂಗೋರಾಮ್ ಅವರು ಕುಮಾರ ಗಂಧರ್ವರ ನಿರ್ಗುಣಿ ಭಜನೆಗಳ ಬಗ್ಗೆ ಒಂದು ಸಣ್ಣ ವ್ಯಾಖ್ಯಾನವನ್ನ ಕೊಡ್ತಾರೆ. ಕುಮಾರರು ಸಂತ ಕಬೀರನ ನಿರ್ಗುಣಿ ಭಜನೆಗಳನ್ನ ಹೆಚ್ಚಾಗಿ ಹಾಡಿದ್ದಾರೆ. ಸುನತಾ ಹೈ ಗುರುಜ್ಞಾನಿ ಅಂತ ಕಬೀರರ ಭಜನೆಗಳು ಅಜ್ಞಾತವಾಗಿದ್ದು ಕುಮಾರ ಗಂಧರ್ವರು ಹಾಡಿದ ಮೇಲೇನೆ ಅವು ಜನಪ್ರಿಯ ಆದವು ಅಂತಕ್ಕಂಥ ಸಂಗತಿಯನ್ನ ನಾವಿಲ್ಲಿ ನೆನಪಿಸಿಕೊಳ್ಬೇಕಾಗ್ತವೆ. ಕುಮಾರ ಗಂಧರ್ವರ ಪಾಲಿಗೆ ಈ ನಿರ್ಗುಣಿ ಭಜನೆಗಳು
ಕೇವಲ ಸಾಹಿತ್ಯವನ್ನ ಹೇಳ್ತಕ್ಕಂಥ ಸಾಮಗ್ರಿಗಳು ಮಾತ್ರ ಆಗಿದ್ದಿಲ್ಲ, ಅವುಗಳ ಆಚೆ ಇನ್ನೂ ಏನೋ ಇದೆ ಅಂತಕ್ಕಂಥದ್ದು ಕುಮಾರ ಗಂಧರ್ವರ ಭಾವನೆಯಾಗಿತ್ತು. ಈ ಕುಮಾರ ಗಂಧರ್ವರ ನಿರ್ಗುಣಿ ಭಜನೆಗಳ ಬಗ್ಗೆ ಆಳವಾಗಿ ಅಭ್ಯಾಸ ಮಾಡಿದಂಥ ಲಿಂಡಾ ಹೆಸ್ ಅಂತಕ್ಕಂಥವ್ರು ತಮ್ಮ ಸಿಂಗಿಂಗ್ ಎಂಪ್ಟಿನೆಸ್ ಅಂತಕ್ಕಂಥ ಪುಸ್ತಕದೊಳಗೆ ಹಿಂಗ ಬರೀತಾರೆ: ಕುಮಾರರು ಹಾಡಿರುವ ಭಜನೆಗಳಲ್ಲಿ ನಿರ್ಗುಣಿ ಭಜನೆಗಳ ಸಂಖ್ಯೆಯೇ ಹೆಚ್ಚು. ಯೋಗದ ಅನುಭವವನ್ನು ನೀಡುವ, ಸಾವು ಬದುಕಿನ ಅಂತರ ಸಾರುವ, ಜಾಗೃತ ಮತ್ತು ಸುಷುಮ್ನಗಳ ವ್ಯತ್ಯಾಸವನ್ನು ಹೇಳುವ, ಗುರುವಿನ ಮಹಿಮೆ ಇಲ್ಲವೇ ಸಂದೇಶವನ್ನು ಸಾರತಕ್ಕಂಥ ಭಜನೆಗಳನ್ನ ಅವರು ಆಯ್ದುಕೊಳ್ತಾರೆ. ಅವು ಶೂನ್ಯವನ್ನ ಹೇಳುತ್ತವೆ, ವಿಭಿನ್ನವಾದ ಆಕಾಶ ತತ್ವವನ್ನು ಸಾರುತ್ತವೆ, ಮೌನದ ಪ್ರಖರತೆಯನ್ನು ಸಾರುತ್ತವೆ. ಈ ನಿರ್ಗುಣಿ ಭಜನೆಗಳು ಕಲ್ಪನಾತೀತವಾಗಿವೆ ಅಂತ ಹೇಳಿ ಲಿಂಡಾ ಹೆಸ್ ಅವರು ಬರೀತಾರೆ. ಕಬೀರರ ಇಂತಹ ಅಪರೂಪದ ಅಪರಿಚಿತ ಭಜನೆಗಳು ಕುಮಾರ ಗಂಧರ್ವರಿಗೆ ಸಿಕ್ಕದ್ದಿಯಲ್ಲಿ ಅನ್ನುವಂಥ ಪ್ರಶ್ನೆ ಬರ್ತದಲ್ಲ. ನಾನು ಆಗಾಳೆ ಹೇಳ್ದಂಗ ಶೀಲನಾಥ ಮಹಾರಾಜರು ಸಂಗ್ರಹ ಮಾಡಿದಂತಹ ನಿರ್ಗುಣಿ ಭಜನೆಗಳ ಸಂಗ್ರಹದೊಳಗ ಇವೆಲ್ಲ ಅವರಿಗೆ ಸಿಗ್ತಾವ. ಅವುಗಳನ್ನ ಹಾಡ್ಲಿಕ್ಕೆ ಉಪಕ್ರಮಿಸಿದ್ದು ಹೆಂಗ ಮತ್ತು ಅವುಗಳನ್ನ ಸೌಂದರ್ಯಪೂರ್ಣ ಮಾಡಿದ್ದು ಹೆಂಗ ಅನ್ನೋದಕ್ಕೆ ಕುಮಾರ ಗಂಧರ್ವರೇ ಈ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಲಯವನ್ನ ಆಧರಿಸಿ ಕಾವ್ಯಗಳನ್ನ ಹಾಡಲು ಆಯ್ದುಕೊಳ್ಳಬೇಕಾಗ್ತದೆ. ಇದು ಬಹಳ ಮುಖ್ಯವಾಗಿರತಕ್ಕಂತಹ ಸಂಗತಿ. ಯಾಕಂದ್ರೆ ಕಾವ್ಯ ಗಾಯನದೊಳಗ ಲಯನ ಇಲ್ದಿದ್ದಿಲ್ಲ ಅಂತಂದ್ರೆ ಅದು ಇಡೀ ಆ ಗಾಯನ ಪ್ರಕ್ರಿಯೆ ನಿರರ್ಥಕವಾಗ್ತದೆ ಅನ್ನತಕ್ಕಂಥ ಅಂಶವನ್ನ ಕುಮಾರ ಗಂಧರ್ವರು ಬಹಳ ಸೂಕ್ಷ್ಮವಾಗಿ ಹೇಳ್ತಾರೆ. ಈ ಮಾತು ಕೇವಲ ನಿರ್ಗುಣಿ ಭಜನೆಗಳಿಗೆ ಮಾತ್ರವಲ್ಲ, ಹಾಡಬೇಕಾಗಿರ್ತಕ್ಕಂಥ ಅಥವಾ ಹಾಡತಕ್ಕಂಥ ಎಲ್ಲಾ ಸಾಹಿತ್ಯಕ್ಕೂ ಎಲ್ಲಾ ಕಾವ್ಯಗಳಿಗೂ ಇದು ಅನ್ವಯ ಆಗ್ತದೆ ಅಂತಕ್ಕಂಥದ್ದನ್ನ ನಾವು ಗಮನದೊಳಗೆ ಇಟ್ಕೋಬೇಕು. ಕೆಲವು ಸಂದರ್ಭದೊಳಗೆ ಅಂಥ ಪದ್ಯಗಳು ನನಗೆ ಎದುರಾಗ್ತವೆ. ಆಗ ಅದರೊಳಗಿನ ಸ್ವರಗಳು, ವ್ಯಂಜನಗಳು ಏನು ಹೇಳ್ತಾವ ಅನ್ನುವಂಥದ್ದನ್ನ ನಾನು ಗಮನಿಸ್ತೀನಿ ಮತ್ತು ಲಯಗಳ ಮೂಲಕ ಅವುಗಳ ಅಭಿವ್ಯಕ್ತಿ ಹೇಗಿರ್ತದೆ ಅಂತಕ್ಕಂಥದ್ದನ್ನ ನಾನು ಕಲ್ಪನಾ ಮಾಡ್ಕೊತೀನಿ. ಅದರ ಅರಿವು ನನಗಾಗ್ತದೆ. ಆ ಅರಿವು ನನಗಾದ್ಮೇಲೆ ನಾನು ನಿರ್ಗುಣಿ ಭಜನೆಗಳನ್ನ ಹಾಡ್ಲಿಕ್ಕೆ ಪ್ರಾರಂಭ ಮಾಡ್ತೇನೆ ಅಂತ ಹೇಳಿ ಕುಮಾರ ಗಂಧರ್ವರು ಹೇಳ್ತಾರೆ. ಅವುಗಳನ್ನ ಸರಿಯಾಗಿ ಕಂಠಗತ ಮಾಡಿಕೊಂಡು ಹಾಡಬೇಕು ಅಂತಕ್ಕಂಥದ್ದು ಒಂದು ನಿಯಮ. ಆದರೆ ನಿಜವಾಗಿ ಅವುಗಳನ್ನ ಅಭಿವ್ಯಕ್ತಿಗೊಳಿಸುವಾಗ ಆಗುವುದೇ ಇನ್ನೊಂದು. ಹಾಗಾಗಿ ಭಜನೆಗಳು ವರ್ಷಾನುಗಟ್ಟಲೆ ನನ್ನ ತಲೆಯೊಳಗೆ ಗುಯಿ ಕೊಡ್ತಾನೆ ಇರ್ತಾವ. ಆಮೇಲೆ ಅವುಗಳನ್ನು ಹಾಡ್ತೇನೆ, ಆಗ ಅವು ಸರಿಯಾದ ರೂಪದೊಳಗೆ ಹೊರಗೆ ಬರ್ತಾವ ಅಂತಕ್ಕಂಥ ಮಾತನ್ನ ಕುಮಾರ ಗಂಧರ್ವರು ಈ ನಿರ್ಗುಣಿ ಭಜನೆಗಳ ಬಗ್ಗೆ ಹೇಳ್ತಾರೆ. ಹಿಂಗ ಕುಮಾರರು ನಿರ್ಗುಣಿ ಭಜನೆಗಳನ್ನ ತಮ್ಮ ವಿಶಿಷ್ಟವಾಗಿರತಕ್ಕಂಥ ಗಾಯನದಿಂದ ಜನಪ್ರಿಯಗೊಳಿಸಿದ್ರು. ಕಾಲನ ಗರ್ಭದಲ್ಲಿ ಕಳೆದು ಹೋಗಬಹುದಾಗಿರ್ತಕ್ಕಂಥ ಈ ನಿರ್ಗುಣಿಗಳಿಗೆ ಮತ್ತೆ ಜೀವ ಕೊಟ್ಟಿರ್ತಕ್ಕಂತಹ ಶ್ರೇಯಸ್ಸು, ಮತ್ತೆ ಅವುಗಳಿಗೆ ಜೀವ ತುಂಬಿದಂತಹ ಕೀರ್ತಿ ಕುಮಾರ ಗಂಧರ್ವರಿಗೆ ಸಲ್ಲುತ್ತದೆ. ನಿರ್ಲಕ್ಷ್ಯಕ್ಕೆ ಒಳಗಾದ ಗಾಯನ ಪ್ರಕಾರವೊಂದನ್ನ ಮತ್ತೆ ಪ್ರಚಲಿತಗೊಳಿಸಿದ ಸಾಧನೆ ಕುಮಾರ ಗಂಧರ್ವರದ್ದಾಗಿದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೆನಪಿಟ್ಕೋಬೇಕು. ಮುಂದಿನ ಸಂಚಿಕೆಯೊಂದಿಗೆ ಕುಮಾರ ಗಂಧರ್ವರ ಸ್ವರಯಾನ ಮುಕ್ತಾಯಗೊಳ್ಳುತ್ತದೆ. ಮುಂದಿನ ಸರಣಿ ಸಾಹಿತ್ಯಕ್ಕೆ ಸಂಬಂಧಪಟ್ಟದ್ದಾಗಿರ್ತದೆ. ಅದಕ್ಕೂ ತಮ್ಮ ಬೆಂಬಲ ಇರಲಿ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ತಮ್ಮೆಲ್ಲರಿಗೂ ನಮಸ್ಕಾರ.